ಹಾಯ್ ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಬೆಳಗ್ಗೆ ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ರೆಸಿಪಿ ಅಂದರೆ ಟೈಮ್ ಇಲ್ಲ ನನಗೆ, ಭಾಳ ರೆಸಿಪಿ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಗೀಫಿ ಎಲ್ಲ ಆಗಿದೆ. ಈಗ ನಾರ್ಮಲ್ ಒಂದು ಇದು ಮಾಡಲಿಕ್ಕೆ ಟೊಮೊಟೊ ಸಾರು ಮತ್ತು ಅದರಲ್ಲೇ ದಾಲ್ ಮಾಡಿಬಿಟ್ಟು ಸ್ವಲ್ಪ ಮಕ್ಳಿಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ನೆಕ್ಸ್ಟಲ್ಲಿ ಟೊಮೊಟೊ ಸಾರು ಮತ್ತು ರೈಸು ಮತ್ತು ನಮಗೆ ಇದು ಇದೆ ಕಾಲಿಫ್ಲವರ್ದು ಫ್ರೈ ಮಾಡ್ಕೊಳ್ಳಿಕ್ಕೆ. ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಮಸಾಲೆ ಹಾಕಿಟ್ಟಿರ್ತೀನಿ, ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆ ಟೊಮೊಟೊ ಸಾರು ಜೊತೆಗೆ ಊಟ ಆಗುತ್ತೆ. ಮಧ್ಯಾಹ್ನದಕ್ಕೆ ಬೆಳಗ್ಗೆಗೆ ನಾವಿಬ್ಬರು ಊಟ ಮಾಡಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫು. ಅದಕ್ಕೋಸ್ಕರ ಏನಿಲ್ಲ ಇವತ್ತು. ನಾಳೆ ಕೂಡ ನಮಗೆ ಫ್ರೈಡೇ, ಇವತ್ತು ಗುರುವಾರ ಅನ್ನೋ ಕಾರಣ. ಓಕೆ, ಏನು ದಾಲಿಗೆ ಅಂದರೆ ಟೊಮೊಟೊ ನೀರುಳ್ಳಿ ಹಾಕಬಾರ್ದು ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತು ಮಧ್ಯಾಹ್ನದವರೆಗೂ ಉಪವಾಸ ಇರ್ತಾರೆ ಹಸ್ಬೆಂಡು. ಮಧ್ಯಾಹ್ನ ಊಟ ಮಾಡ್ತಾರೆ, ಸಾಯಂಕಾಲ ಅವ್ರು ಏನು ತಿನ್ನಲ್ಲ. ಅದಕ್ಕೋಸ್ಕರ ಅವ್ರಿಗೆ ನೀರುಳ್ಳಿ ಹಾಕಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಬಟ್ ಏನು ಮಾಡೋದು, ನೀರುಳ್ಳಿ ಅವ್ರು ಹಾಕೋದಿದ್ರೆ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನೂ ಆಗಲ್ಲ ಅಂತ ಹೇಳಿ ಮತ್ತೆ ಎಂತ ಮಾಡೋದು, ನೀರುಳ್ಳಿ ಹಾಕ್ಬಿಟ್ಟು ನಾನು ಟೊಮೊಟೊ ಸಾರು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಂಗೆ ಬೇಡ ಅಂತ ಆಸೆ, ಯಾಕೆಂದರೆ ಉಪವಾಸ ಇರ್ತಾರೆ ಯಾಕೆ ಅಂತ. ಸೊ ಅವರಿಗೆ ಅದು ಇಷ್ಟ ಆಗೋಲ್ಲ ಟೊಮೊಟೊ ಸಾರು. ಇನ್ನು ರಾಗಿ ಮಾಲ್ಟ್ ರೆಡಿ ಮಾಡಿದ್ದೇನೆ, ಇನ್ನು ಕುಡಿಯೋಕ್ಕೆ ಮಾತ್ರ ಬಾಕಿ. ಬೆಳಗ್ಗೆ ಬೇಗ ಹೇಳ್ತೀವಲ್ಲ, 4:10 4:20ಗೆಲ್ಲ ನಾವು ಎದ್ದಾಗುತ್ತೆ. ಅದಕ್ಕೋಸ್ಕರ ಒಂದು ಹಸಿವಾಗ್ಬಿಡುತ್ತೆ. ಅದ್ರ ನಡುವಲ್ಲಿ ನಾವು ಏನಾದರೂ ರಾಗಿ ಮಾಲ್ಟ್ ಈ ಥರ ಏನಾದರೂ ಮಾಡ್ಕೊಂಡು ಒಂದು ಜ್ಯೂಸ್ ಟೈಪಲ್ಲಿ ಕುಡಿದ್ಬಿಡ್ತೀವಿ. ಅದೊಂದು ಗಟ್ಟಿ ಉಳಿಯುತ್ತೆ ಹೊಟ್ಟೆಗೆ. ಅದಾದ ನೆಕ್ಸ್ಟಲ್ಲಿ ದಾಲೆಲ್ಲ ನಾನು ಗ್ಯಾಸಲ್ಲಿ ಇಟ್ಬಿಟ್ಟು ಇನ್ನೇನು ಹೊರಗೆ ಹೋಗಿ ನೆಕ್ಸ್ಟ್ ಬಂದು ನಾನು ರೈಸ್ ಮಾಡಬೇಕು. ರೈಸ್ ಇಡ್ಲಿಕ್ಕಿತ್ತು. ನಮ್ಮ ಮಗ ಬಂದು ಕರೆದ, ಏನು ಮಮ್ಮ ಸರ್ಪ್ರೈಸ್ ಇದೆ ಬನ್ನಿ ಅಂತ. ಸಣ್ಣ ಮಗ ಏನು ಅಂತ ನಾನು ಹೊರಗೆ ಹೋಗಿ ನೋಡೋಣ ಅನ್ನೋಷ್ಟೊತ್ತಿಗೆ ನಂಗೆ ಇನ್ನೊಂದು ಬಂತು ಸರ್ಪ್ರೈಸ್ ಅಂತ. ಏನು, ನಾವೊಂದು ಗಿಡ ನೆಟ್ಟಿದ್ವಿ, ನನ್ನ ಮಗ ನೆಟ್ಟಿದ್ದದು ಗಿಡನ. ಆ ಗಿಡದಲ್ಲಿ ಒಂದು ಹೂ ಬಿಟ್ಟಿತ್ತು. ಆ ಹೂ ನೋಡೋಕ್ಕೆ ಹೋಗ್ಬೇಕಾಗಿತ್ತು ನಾವು. ನನ್ನ ಮಗ ತುಂಬ ಕರಿತಾ ಇದ್ದ, ಅಮ್ಮ ನೀ ಬಾ, ಅಮ್ಮ ನೀನು ಹೂ ನೋಡ್ಬಾ, ಫಸ್ಟು ಹೂ ನೋಡ್ಬಾ ಅಂತ. ಸ್ವಲ್ಪ ಚಪಾತಿ ಹಿಟ್ಟನ್ನೇ ಪೂರಿ ಟೈಪಲ್ಲಿ ಮಾಡಿಟ್ಟಿದ್ದೀನಿ. ಇನ್ನು ಆ ಮಕ್ಕಳಿಗೆ ಅಷ್ಟೇ, ಅದು ಸ್ವಲ್ಪ ಸಾಕು ಮಕ್ಕಳಿಗೆ. ಇನ್ನು ದಾಲೆಲ್ಲ ಹಾಕ್ಬಿಟ್ಟು ಗ್ಯಾಸಲ್ಲಿ ದಾಲು ಎಲ್ಲರ ಮನೇಲಿ ತೊಳಿತೀರಾ ಇಲ್ವೋ ಗೊತ್ತಿಲ್ಲ, ನಾನು ಮಾತ್ರ ವಾಶ್ ಮಾಡ್ತೀನಿ. ಯಾಕೆಂದರೆ ಕೆಮಿಕಲ್ಸ್ ಹಾಕಿಡ್ತಾರನೋ ಭಯದಲ್ಲಿ ವಾಶ್ ಮಾಡಿ ಅದನ್ನ ನೀಟಾಗಿ ಇದು ಕುಕ್ಕರಲ್ಲಿ ಬೇಯಿಸಿದರೆ ಅದು ದಾಲ್ ಟೈಪಲ್ಲಿ ಕೂಡ ಆಗುತ್ತೆ, ಟೊಮೊಟೊ ಸಾರು ಕೂಡ ಮಾಡ್ಬೋದು. ಇನ್ನು ಔಟ್ಸೈಡಿಗೆ ಹೋಗಿ ನೋಡೋಣ ಬಾ ಅಂತ ನಾನು ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಒಟ್ಟಿಗೆ ಹೋದ್ವಿ. ಹೌದು, ನಾವು ತಂದು ಗಿಡದಲ್ಲಿ ಹೂ ಬಿಟ್ಟಿತ್ತು, ಖುಷಿ ಆಯಿತು. ಕಲ್ಲರ್ ಮಾತ್ರ ಸೋ ನೈಸ್ ಕಲ್ಲರು, ಪಿಂಕ್ ಇತ್ತು, ಪೀಚ್ ಪಿಂಕ್, ಅದು ಪಿಂಕ್ ಅಲ್ಲ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋ.